ನಮಸ್ಕಾರ ವೀಕ್ಷಕರೇ, ಜೆವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ. ಇವತ್ತು ನಾನು ಮೂಲಂಗಿಯ ಸಾಂಬಾರಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಒಮ್ಮೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಸಾಂಬಾರಿದ್ದರೆ ರೋಟಿ, ಚಪಾತಿ, ದೋಸೆ, ಇಡ್ಲಿ ಮಾಡ್ಕೊಂಡಾಗಲೂ ಹಾಗೆ ಅನ್ನಕ್ಕೂ ಸೂಪರ್ ಆಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮೂಲಂಗಿ ಸಾಂಬಾರು ಮಾಡಲಿಕ್ಕೆ 2 ಮೂಲಂಗಿಯನ್ನು ತೆಗೆದಿಟ್ಕೊಂಡಿದೆ, ಹಾಗೆ 2 ಟೊಮೆಟೊ, 1 ಈರುಳ್ಳಿ ಇದೆ. ಮೂಲಂಗಿಯ ಮೇಲ್ಗಡೆ ಸಪ್ಪೆಯನ್ನು ತೆಕ್ಕೊಂಡು ಈಗ ಅವನ್ನೆಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಮೂಲಂಗಿಯನ್ನು ಮೊದಲಿಗೆ ಬೇಯಿಸ್ಕೊಳ್ಬೇಕು. ತೊಗರಿಬೇಳೆಯನ್ನು ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಕುಕ್ಕರಲ್ಲಿ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಟೊಮೆಟೊವನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಟಿದ್ದೆ ನಾನು. ಈಗ ಈರುಳ್ಳಿ ಮತ್ತು ಮೂಲಂಗಿಯನ್ನು ಬೇಯಿಸ್ಕೊಂಡು ನಂತರ ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಹೋಳೋಳಾಗಿರಲಿ ಅಂತೇಳಿ ನಂತರ ಆಮೇಲೆ ಹಾಕ್ಕೊಂಡ್ರೆ ಆಗುತ್ತೆ. ಇವಾಗಲೇ ಹಾಕ್ಕೊಂಡ್ರೆ ಟೊಮೆಟೊ ಕರಗಿ ಅದು ಪೂರ ಮೆತ್ತಗಾಗಿ ಹೋಗುತ್ತೆ. ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಮೊದಲಿಗೆ ಇದನ್ನು ಬೇಯಿಸ್ಕೊಳ್ಬೇಕು. ತುಂಬ ಚೆನ್ನಾಗಾಗುತ್ತೆ. ಮೂಲಂಗಿ ಯಾರಿಗೆ ಇಷ್ಟ ಇಲ್ಲ ಅನ್ನೋರಿದ್ರು ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಸ್ಮೆಲ್ ಬರಲ್ಲ, ಏನು ಬರಲ್ಲ. ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಈ ಒಂದು ಸಾಂಬಾರು ಕೂಡ. ಈಗ ಮೂಲಂಗಿ ಬೆಂದ ನಂತರನೇ ನಾನು ಇಲ್ಲಿ ಟೊಮೆಟೊವನ್ನು ಹಾಕ್ತಾ ಇರೋದು. ಈಗ ಮೂಲಂಗಿಯಲ್ಲಿ ಹಾಕಿರುವ ನೀರು ಕೂಡ ಬತ್ತಿ ಹೋಗಿದೆ. ಈಗ ಬೇಯಿಸಿ ಇಟ್ಕೊಂಡಂಥ ಬೇಳೆಯನ್ನು ಹಾಕ್ಕೊಳ್ಳೋಣ. ಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೆ ನಾನು. ಮೊದಲಿಗೆ ಉಪ್ಪು ಹಾಕಿಟ್ಟಿದ್ದೆ, ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೋದು ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ರಸಂ ಪುಡಿ ಹಾಕಿದ್ದೆ, ಮತ್ತು 2 ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ತಾ ಇರೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿದ್ದೆ. ನೀವು ರಸಂ ಪುಡಿ ಇಲ್ಲ ಅಂದ್ರೂ ಸಾಂಬಾರ್ ಪುಡಿ ಹಾಕಿನ ಮಾಡ್ಕೊಳ್ಬೋದು, ಗರಂ ಮಸಾಲೆ ಹುಡಿ ಹಾಕ್ಬೋದು. ಇದಕ್ಕೆ ಮೇಲ್ಗಡೆ 1 ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆಥಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ ವೀಕ್ಷಕರೇ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಮೂಲಂಗಿ ಸಾಂಬಾರು ರೆಡಿಯಾಗಿದೆ. ಈಗ ಲಾಸ್ಟಲ್ಲಿ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ನಾವು ಯಾವುದೇ ಒಂದು ಸಾರಾಗಲಿ ಸಾಂಬಾರಿಗಾಗಲಿ ಕೊನೆಯಲ್ಲಿ ಒಗ್ಗರಣೆಯನ್ನು ಹಾಕೋದ್ರಿಂದ ಅದರ ಟೇಸ್ಟು ಹಾಗೆ ಫ್ಲೇವರ್ ಸೂಪರಾಗಿ ಬರುತ್ತೆ. ಒಗ್ಗರಣೆ ಮಾಮೂಲಿ ನಾನು ಸಾಸಿವೆ, ಜೀರಿಗೆ ಹಾಗೆ ಹಿಂಗನ್ನು ಹಾಕಿದ್ದೆ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಂಡಿರೋದು. ಥ್ಯಾಂಕ್ ಯು.